ಮೈಸೂರು ಪಾಕ್ ಅಂದರೆ ಯಾರಿಗಿಷ್ಟ ಹೇಳಿ. ಮೈಸೂರು ಪಾಕ್ ಅಂತ ಈ ಜಗತ್ತಿಗೆ ಪರಿಚಯವಾಗಿದ್ದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಯಾವ ಥರ ವೆರೈಟೀಸ್ ಆಫ್ ಮೈಸೂರು ಪಾಕ್ ಇದೆ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ, ನಾನು ಒಂದು ಬಾಕ್ಸ್ ತಂದಿದ್ದೆ ಮೈಸೂರಿಗೆ ಹೋದಾಗ. ನೋಡಿ, ಈ ಥರ ಇದೆ ಸ್ವೀಟು. ಇದು ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ, ಆ ಕಡೆಯಿಂದ ಬರಬೇಕಾದ್ರೆ ರೈಟಲ್ಲಿ ಸಿಗುತ್ತೆ. ನಾವು ಬಂದಿರೋದು ಈಗ ವರ್ಲ್ಡ್ ಆಫ್ ಮೈಸೂರು ಪಾಕ್ಗೆ. ಈಗ ನಾವು ಇಲ್ಲಿ ಯಾವ ಥರ ವಿಧ ಸ್ವೀಟ್ಸು ಯಾವ ಥರ ಸಿಗುತ್ತೆ ಅಂತ ನಾನು ವರ್ಲ್ಡ್ ಆಫ್ ಮೈಸೂರು ಪಾಕ್ ಸ್ವೀಟ್ ಇದರಲ್ಲಿದ್ದೀನಿ ನಾನು. ಬನ್ನಿ, ನಿಮಗೆ ಒಳಗಡೆ ಕರ್ಕೊಬಿಟ್ಟು ಯಾವ ಥರ ಇದೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವರ್ಲ್ಡ್ ಆಫ್ ಮೈಸೂರು ಪಾಕ್ ಈ ಥರ ಸುಮಾರು ಬ್ರ್ಯಾಂಚಸ್ ಇದೆ. ನಾನೀಗ ಮೈಸೂರಲ್ಲಿರೋ ಬ್ರ್ಯಾಂಚ್ಗೆ ಬಂದಿದ್ದೀನಿ. ಇದು ನೋಡಿ, ಎಲ್ಲ ಬಂದು ವಿಸಿಟ್ ಮಾಡಿ. ಮೈಸೂರು ಪಾಕ್ ಹೆಂಗೆ ತಯಾರಿ ಆಯಿತು, ಯಾವ ಥರ ಸೃಷ್ಟಿ ಆಯಿತು, ಮೈಸೂರು ಪಾಕ್ ಫಸ್ಟ್ ಟೈಮ್ ಮಾಡಿದ್ದೆಲ್ಲಿ, ಅದನ್ನು ತಯಾರಿ ಮಾಡಿದ್ದ್ಯಾರು, ಅದಕ್ಕೆ ಮೈಸೂರು ಪಾಕ್ ಅಂತ ಹೆಸರು ಬಂದಿದ್ದು ಹೇಗೆ, ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಒಳಗಡೆ ವಿಸಿಟ್ ಮಾಡೋಣ. ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮೈಸೂರು ಪ್ಯಾಲೇಸ್ ಅಂದ್ಬಿಟ್ರೆ ಮೈಸೂರು ಪಾಕ್ ಪ್ಯಾಲೇಸ್ ಇದು. ನೋಡಿ, ಹಲವಾರು ವಿಧ ತಿಂಡಿ ತಿನಿಸುಗಳು, ಡ್ರೈ ಫ್ರೂಟ್ಸು, ಚೋಚೋ ಹಾಗೂ ಇನ್ನಿತರ ತರಾವರಿ ತಿಂಡಿಗಳೈತಿ ಇಲ್ಲಿ. ಒಬ್ಬಿಟ್ಟು ನೋಡಿ, ಇದು ಒಬ್ಬಿಟ್ಟಿದು ಯಾವ ಥರ ಐತೆ ನೋಡಿ. ತರಾವರಿ ತಿಂಡಿಗಳು ಕಮ್ಮಿ ಅಂದರೆ ಸುಮಾರು ಥರ ತಿಂಡಿಗಳಿವೆ ನೋಡಿ. ಇದೆ ಮೈಸೂರು ಪಾಕ್ ತಯಾರಿಯಾಗೋ ಜಾಗ ನೋಡಿ. ಹಲವಾರು ಕಿಚನ್ದು ಇದು ಬರೆದಿದ್ದಾರೆ ನೋಡಿ. ಟ್ರೇಯಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮೈಸೂರು ಪಾಕ್. ತುಪ್ಪದಿಂದ ಹಲವಾರು ವೆರೈಟಿ ಮೈಸೂರು ಪಾಕ್ಗಳು ಇಲ್ಲಿ ನೀವು ನೋಡ್ಬೋದು. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಇಲ್ಲೇ ತಯಾರಿಯಾಗೋದು. ಇದ್ರ ಬಗ್ಗೆ ಒಂದು ಕಥೆನೇ ಇದೆ. ಆ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ಫುಲ್ಲು ಹೇಳ್ತೀನಿ ನೋಡಿ. ನೋಡಿ ಯಾವ ಥರ ಇದೆ, ಒಳ್ಳೆ ಹೈಜೀನಿಕ್ ಮಾಡ್ತಾಯಿದ್ದಾರೆ. ಫುಲ್ ಕ್ಲೀನಾಗಿ ಹೈಜೀನಿಕ್ಕಾಗಿ ತಯಾರಿ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಮೈಸೂರು ಪಾಕ್ ಮಿಕ್ಸಿಂಗ್ ಹಾಕಿದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಮೈಸೂರು ಇತಿಹಾಸದಲ್ಲಿ ಯಾವ ಥರ ತಯಾರಿ ಆಯಿತು ಅಂತ ಹೇಳ್ತೀನಿ ಅಂತ. ನೋಡಿ, ಇದೆ ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರಲ್ಲ, ಅದ್ರ ಮುಖಾಂತರ ನಿಮ್ಗೆ ಹೇಳೋದೇನೆಂದರೆ, ಆಗಿನ ಕಾಲದಲ್ಲಿ ಮೈಸೂರು ಪಾಕ್ ಅಂತ ಹೆಸರು ಬಂದಿದ್ದು. ಆ ಮೈಸೂರು ಪಾಕ್ ಅಂತ ಹೆಸರು ಬಂದಿದ್ದು ಹೇಗೆ, ಆಗಿನ ಕಾಲ ಮೈಸೂರು ಅರಮನೆ ಒಳಗಡೆ ಒಬ್ಬರು ಭಟ್ರು ಇರ್ತಾರೆ. ಆ ಭಟ್ರಿಗೆ ಯಾರೋ ಅತಿಥಿ ಬಂದಾಗ ಮೈಸೂರು ರಾಜ ಯಾವುದಾರೋ ಒಂದು ಸಿಹಿ ತಿಂಡಿಯನ್ನು ಮಾಡುವಂದು ಹೇಳುತ್ತಾರೆ. ಆವಾಗ ಆ ಭಟ್ಟ ಇದ್ದವನು ಮನೆಯಲ್ಲಿ ಇದ್ದಂಥ ಪದಾರ್ಥಗಳನ್ನು ಬಳಸಿ, ಕಡಲೆ ಹಸಿಟ್ಟು ಆಗಿರ್ಬೋದು, ತುಪ್ಪ, ಇನ್ನಿತರ ಸಕ್ಕರೆ ಹಾಕಿ ಒಂದು ಇದು ಮಾಡಿರೋದು. ಅದಪ್ಪ ಅಂದರೆ ಪಾಕ ತೆಗ್ದು ಮಾಡಿರ್ತಾರೆ. ಇದರ ಹೆಸರೇನು ಅಂತ ಹೇಳಿದಾಗ ರಾಜ ಭಟ್ರು ಹೇಳ್ತಾರೆ, ಇದು ಬಂದು ಪಾಕ ತೆಗ್ದು ಮಾಡಿರೋದು, ಇದು ಏನಂತ ಹೆಸರು ಗೊತ್ತಿಲ್ಲ ಅಂತಾರೆ. ಆಗ ಮೈಸೂರು ರಾಜರು ಇದು ಮೈಸೂರು ಅರಮನೆ ಒಳಗಡೆ ಉತ್ಪತ್ತಿಯಾಗಿರೋ ಸ್ವೀಟ್ ಎಂದು ಮೈಸೂರು ಪಾಕ್ ಎಂದು ಹೆಸರು ಕೊಡ್ತಾರೆ. ನೋಡಿ, ಇದ್ರ ಲೊಕೇಶನ್ ಇದು. ನಾನು ವಿಸಿಟ್ ಮಾಡಿ ಒಂದು ಡಬ್ಬ ತಂದಿದ್ದೆ ನೋಡಿ. ಯಾವ ಥರ ಸ್ಪೆಷಲ್ ಮೈಸೂರು ಪಾಕು, ಇಲ್ಲಿ ಸುಮಾರು ವೆರೈಟೀಸು ಸ್ವೀಟ್ಸು ಇದೆ. ನಾನೇ ತಂದು ಮನೆಗೆ ನೋಡಿದೆ ಯಾವ ಥರ ಇದೆ ಅಂತ. ನೋಡಿ, ಒಂದು ಪ್ಯಾಕೆಟ್ ಚೋಚೋ, 1/4 kg ಚೋಚೋ ಹಾಗೂ ಮೈಸೂರು ಪಾಕ್ ಡಬ್ಬ ಇದು. ನೋಡಿ ಎಷ್ಟು ಥರ ಸ್ವೀಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಇದು ನಾನು ತಂದಿದ್ದು ನೋಡಿ. ಸುಮಾರು ಥರ ಐಟಮ್ ಇದೆ.